ನಮ್ಮ ಮಗಳ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಿ ನವವಧೂವರರನ್ನು ಆಶೀರ್ವಾದಿಸಿದ ಸಮಸ್ತ ಜನತೆಗೆ ಧನ್ಯವಾದಗಳು ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಎಸ್.ಎನ್. ರೆಸಾರ್ಟ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನ ಮಗಳಾದ ಡಾ. ರಶ್ಮಿ ಹಾಗೂ ಶ್ರೀಹರ್ಷ ರವರ ವಿವಾಹಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರನ್ನು ಒಳಗೊಂಡಂತೆ ಸಚಿವರು ಹಾಗೂ ಸಹೋದ್ಯೋಗಿ ಶಾಸಕರು, ಉದ್ಯಮಿಗಳು, ಸ್ನೇಹಿತರು ಭಾಗವಹಿಸಿ ನವವಧೂವರರನ್ನು ಆಶೀರ್ವಾದಿಸಿದ್ದಾರೆ. ವಿಶೇಷವಾಗಿ ನನ್ನ ಕ್ಷೇತ್ರದ ಜನರು 4 ದಿನಗಳ ಕಾರ್ಯಕ್ರಮದಲ್ಲಿ 40,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆಶೀರ್ವಾದ ಮಾಡಿದ್ದಾರೆ ಎಂದರು. 2025ರಿಂದ 4/11/2025 ತನಕ ನನ್ನ ಮಗಳಾಗಿರ್ತಕ್ಕಂಥ ಡಾ. ರಶ್ಮಿ ಮತ್ತು ಶ್ರೀಹರ್ಷರವರ ವಿವಾಹ ಮಹೋತ್ಸವಕ್ಕೆ ಈ ರಾಜ್ಯದ ಎಲ್ಲ ಗೌರವಾನ್ವಿತರು ಅವರ ವಿವಾಹ ಮಹೋತ್ಸವ, ಸಂಗೀತ ಕಾರ್ಯಕ್ರಮ ಮತ್ತು ಆರತಕ್ಷತೆ, ಅರಿಶಿನ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಆ ದಂಪತಿಗಳನ್ನು ಆಶೀರ್ವಾದ ಮಾಡಿದಂತಹ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ಗುರುಗಳು, ಇದರೊಟ್ಟಿಗೆ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಕೆ.ಎಚ್. ಮುನಿಯಪ್ಪ ಸಾಹೇಬರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರು, ರಹೀಂ ಖಾನ್ ಅವರು, ನಜೀರ್ ಅಹ್ಮದ್ ಅವರು, ಬೋಸರಾಜ್ ಅವರು ಮತ್ತು ಎಲ್ಲ ಗೌರವಾನ್ವಿತ ಸಚಿವರುಗಳು, ಶಾಸಕರಾಗಿರ್ತಕ್ಕಂಥ ಬಾಗೇಪಲ್ಲಿ ಸುಬ್ಬಾರೆಡ್ಡಿಯವರು, ಬಳ್ಳಾರಿಯ ಸಿರುಗುಪ್ಪ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಅವರು, ಹುಬ್ಬಳ್ಳಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು, ಆನೇಕಲ್ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು, ನಮ್ಮ ಶೃಂಗೇರಿ ಶಾಸಕರಾದ ರಾಜೀವ್ ಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು, ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡರು, ಮಾಲೂರಿನ ಹೂಡಿ ವಿಜಯಕುಮಾರ್ ಅವರು, ಕೋಲಾರದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರು, ಕೋಲಾರದ JDS ಮುಖಂಡರಾಗಿರ್ತಕ್ಕಂಥ CMR ಶ್ರೀನಾಥ್ ಅವರು, ಇವರೊಟ್ಟಿಗೆ ಮುಳಬಾಗ ಶಾಸಕರಾಗಿರ್ತಕ್ಕಂಥ ಸಹೋದರ ಸಮೃದ್ಧಿ ಮಂಜುನಾಥ್ ಕುಟುಂಬದವರು, MLC ಅನಿಲ್ ಪೋಲ್ ಕುಟುಂಬದವರು, ಹೀಗೆ ಆಮೇಲೆ KGF ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು, ಕೋಲಾರ ಜಿಲ್ಲಾ DC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ಗೌಡರು, ಶ್ರೀಕೃಷ್ಣ ಅವರು, ಮುಳಬಾಗಿನ ಎಲ್ಲ ಮುಖಂಡರುಗಳು, ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು, ಬ್ಲ್ಯಾಕ್ ಅಧ್ಯಕ್ಷರುಗಳು, ನಾನಾ ಪಕ್ಷದ ಮುಖಂಡರುಗಳು, ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಚಂದ್ರಪ್ಪನವರು, ಎಲ್ಲ ಪಕ್ಷದ ಮುಖಂಡರುಗಳು, ಹಿರಿಯರು ಎಲ್ಲರೂ ಬಂದು, ವಿಶೇಷವಾಗಿ ಮಹಿಳೆಯರು, ತಾಯಂದಿರು ಸುಮಾರು 4 ದಿನಗಳ ಈ ಒಂದು ವಿವಾಹ ಮಹೋತ್ಸವ ಕಾರ್ಯಕ್ರಮಕ್ಕೆ 40,000ರಿಂದ 50,000 ಜನ ಭಾಗವಹಿಸಿ ವಧುವರರನ್ನು ಆಶೀರ್ವಾದ ಮಾಡಿದ್ದಾರೆ. ನಿನ್ನೆನೆ ಸುಮಾರು 30,000 ಜನಕ್ಕೂ ಮೇಲ್ಪಟ್ಟು ಬಂದು ಆರತಕ್ಷತೆಗೆ ಭಾಗವಹಿಸಿದ್ದಾರೆ. ಮುಹೂರ್ತ ಕಾರ್ಯಕ್ರಮದಲ್ಲಿ ಕೂಡ ಸುಮಾರು 6,000-7,000 ಜನ ಭಾಗವಹಿಸಿದರು. ಸಂಗೀತ ಕಾರ್ಯಕ್ರಮದಲ್ಲಿ 7,000 ಜನ ಭಾಗವಹಿಸಿದರು. ಹೀಗೆ ನಾನಾ ಕಾರ್ಯಕ್ರಮಗಳು ಸೇರಿ ಸುಮಾರು ಜನ ಬಂದು ಇಡೀ ಜಿಲ್ಲೆಯ, ರಾಜ್ಯದ ಅನೇಕ ಗಣ್ಯರು, ಹಿರಿಯರು ಬಂದು ನನ್ನ ಮಗಳನ್ನು ಅವರ ಆಶೀರ್ವಾದ ಮಾಡಿದ್ದೀನಿ. ತಮಗೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಆಗಮಿಸತಕ್ಕಂಥ ಸರ್ವರಿಗೂ ಕೂಡ, ಪ್ರತಿಯೊಬ್ಬರೂ ಕೂಡ ಅನಂತ ಅಭಿನಂದನೆಗಳನ್ನು ಧನ್ಯವಾದ ತಿಳಿಸಿ, ತಾವು ವಿವಾಹ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾನು ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ತಮ್ಮ ಆಶೀರ್ವಾದ, ತಮ್ಮ ಶ್ರೀರಕ್ಷೆ ಹೀಗೆ ಇರಲಿ ಅಂತೇಳಿ ನಾನು ಬೇಡ್ತಾ, ಮತ್ತೊಮ್ಮೆ ಆಗಮಿಸಿದ ಎಲ್ಲ ಹಿತೈಷಿಗಳು, ರಾಜ್ಯದ ಅನೇಕ IAS ಅಧಿಕಾರಿಗಳು, KS ಅಧಿಕಾರಿಗಳು,
IPS ಅಧಿಕಾರಿಗಳು, ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದು ಭಾಳ ಸಂತೋಷ ತಂದಿದೆ. ಈಗ ನೀವೆಲ್ಲ ಬಂದು ನನ್ನ ಹಳೆಯ ಮಗಳನ್ನು ಆಶೀರ್ವಾದ ಮಾಡಿದ್ದಕ್ಕೆ ಭಾಳ ಸಂತೋಷವಾಗಿದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ರವಿಯವರು ಮತ್ತು ಆಶಾ ಕೂಡ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಶ್ರೀ ರವಿಯವರು ಮತ್ತು ಅವರ ಧರ್ಮಪತ್ನಿಯಾದ ಶೋಭಾರಾಣಿಯವರ ಕಡೆಯಿಂದ ಕೂಡ ನಾವು ತಮ್ಮೆಲ್ಲರೂ ಕೂಡ ಗೌರವದಿಂದ ತಮಗೆ ತಮ್ಮ ಆಗಮಿಸಿ ಆಶೀರ್ವಾದ ತಾಯಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.